ದಿವ್ಯನ್ ತಾತ. ನಮಸ್ಕಾರ. ನೀವು ಕೂತ್ಕೊಳ್ಳಿ. ಸ್ವಲ್ಪ ನೀರು ಸಿಗೋಲ್ಲ? ಅದು ತಂದೆ ತಾಯಿ ಫೋಟೋ. ದಿವ್ಯಾ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ರು. ನಾನ್ ಬಿಟ್ರೆ ಅವ್ರು ಯಾರೂ ಇಲ್ಲ. ನನಗೂ ಅವಳನ್ ಬಿಟ್ರೆ ಯಾರೂ ಇಲ್ಲ. ತುಂಬಾ ಸೆನ್ಸಿಟಿವ್ ಹುಡುಗಿ. ಯಾರನ್ನಾದ್ರೂ ಬಹಳ ಬೇಗ ಹಚ್ಕೊಂಡ್ಬಿಡ್ತಾ ಇದ್ಲು, ನಂಬಿಡ್ತಾ ಇದ್ಲು. ನಿಮ್ಮನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು. ಯಾವಾಗ ನೋಡಿದ್ರು ನಿಮ್ ಬಗ್ಗೆನೇ ಮಾತಾಡೋಳು. ಸಿದ್ದು ಹಾಗೆ, ಸಿದ್ದು ಹೀಗೆ, ಸಿದ್ದು ಹಾಗೆ ಹಾಡ್ತಾರೆ, ಸಿದ್ದು ಹೀಗೆ ಮಾತಾಡ್ತಾರೆ, ಸಿದ್ದು ಸಿದ್ದು ಸಿದ್ದು. ಅವಳ ಮಾತು ಕೇಳಿ ಕೇಳಿ ಈಗ ಇಡೀ ಮನೆನೇ ಬಿಕೋನಿಸ್ತಾ ಇದೆ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ. ಅವಳು ಹುಚ್ಚಿ. ಥ್ಯಾಂಕ್ಸ್. ಅವಳು ಒಂದು ಕಾಗದ ಬರೆದಿಟ್ಟು ಹೋಗಿದ್ದಾಳೆ. ನಾನು ಅದನ್ನು ಓದಿಲ್ಲ. ಆದರೆ ಅಕಸ್ಮಾತ್ ಅದು ಯಾರ ಕೆಲ್ಲಾರು ಸಿಕ್ಬಿಟ್ರೆ ನನಗಾದ ನೋವು ನಿಮ್ ತಂದೆ ತಾಯಿಗೆ ಆಗ್ಬಾರ್ದು ನೋಡಿ. ಅದಕ್ಕೆ ನಿಮ್ ಕೈಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಬರುವಾಗ ನಮ್ಮೂರು ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡ್ಬಂದೆ. ಚೆನ್ನಾಗಿದೆ. ಲೆಟ್ರಲ್ಲಿ ಏನಿತ್ತು? ಇವತ್ತುವರೆಗೂ ಅದನ್ನ ಓಪನ್ ಮಾಡಿಬಿಟ್ಟು ಓದೋ ಧೈರ್ಯ ನನಗೆ ಬಂದಿಲ್ಲ. ದಿವ್ಯಾ ಬಂದ ಐ ಲವ್ ಯು ಅಂತ ಹೇಳಿ ನನ್ನ ಹತ್ರ ಮಾತಾಡಿದಾಗ ಏನು ಯೋಚನೆ ಮಾಡಿದೆ, ಎಷ್ಟಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ನಡೆದಿದ್ದ ಘಟನೆಗಳು ತನು ಬಂದು ಕೇಳ್ಕೊಂಡಾಗ ನೋ ಅಂತ ಹೇಳೋಂಗ್ ಮಾಡ್ತು. ಎಸ್, ನೋ. ಎಷ್ಟು ಚಿಕ್ಕ ಪದಗಳು, ಸರಿಯಾಗಿ ಬಳಸದೇ ಇದ್ರೆ ಎಷ್ಟು ಡೇಂಜರಸ್. ಮುಂದೆ ಅದಾಗಿ ಎಷ್ಟೋ ತಿಂಗಳು ನಾನು ಮನೆಗೆ ಹೋಗ್ಲಿಲ್ಲ ವಾಪಸ್. ತನ್ನನ್ನು ಬಿಟ್ಟು ಬಸ್ ಸ್ಟ್ಯಾಂಡಿಂದ ಹೊರಟ ಮೇಲೆ. ಬಟ್ ವಾಪಸ್ ಬರಲೇಬೇಕಲ್ಲ, ಮನೆಗೆ ವಾಪಸ್ ಬಂದೆ.
ನಾನೇನು ಕೇಳಲ್ಲ. ನಿನ್ಗೇನಾದ್ರೂ ಹೇಳೋದಿದ್ಯಾ? ಕಾಲಿಗೇನಾಯ್ತು? ನಿನಗಾದ್ರೂ ಯೋಚನೆ ಬೇಡ. ನೀನು ಪದೇ ಪದೇ ಮಾಯ ಆಗಿ ನನಗೆ ಟೆನ್ಷನ್ ಕೊಡ್ಬೇಡ. ನೀನು ಹೀಗೆ ತಿಂಗಳಾನ್ಗಟ್ಲೆ ಮಾಯ ಆಗ್ಬಿಟ್ರೆ ನಿನ್ನ ನಂಬಿ ರೆಕಾರ್ಡಿಂಗ್ ಇಟ್ಕೊಂಡವರಿಗೆ ಉತ್ತರ ನಾನ್ ಕೊಡ್ಬೇಕು. ನಿನಗೋಸ್ಕರ ಯಾರು ಕಾಯಲ್ಲ ಸಿದ್ದು. ದಿನಕ್ಕೊಬ್ಬೊಬ್ರು ಹುಟ್ಕೋತಿರ್ಬೇಕಾದ್ರೆ ಯಾರು ಯಾರನ್ನು ಕಾಯಲ್ಲ. ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು. ಕೇಳಿಸ್ತು. ಕೇಳಿಸ್ಕೊಂಡು ಏನ್ ಮಾಡ್ತೀಯ? ರಾತ್ರಿ ಹಗಲಾಗೋದ್ರೊಳಗೆ ಮತ್ ಮಾಯ ಆಗ್ತೀಯ. ಅಟ್ಲೀಸ್ಟ್ ಹೋಗೋಕ್ಕಿಂತ ಮುಂಚೆ ಒಪ್ಕೊಂಡಿರೋ ರೆಕಾರ್ಡಿಂಗ್ ಮುಗಿಸ್ಕೊಟ್ಟು ಹೋಗು. ನನಗೆಲ್ಲರೂ ತಲೆ ಮೇಲೆ ಕೂತ್ ಕೇಳ್ತಾ ಇದ್ದಾರೆ. ನನಗೀಗ ಮೂಡಿಲ್ಲ. ಒಂದ್ ಕೆಲಸ ಮಾಡು, ಎಲ್ಲ ನೀನೇ ಮ್ಯಾನೇಜ್ ಮಾಡು. ನನಗೆ ತಲ್ಲವೇ ಬೇಡ. ಅವ್ರಿಗೆ ಮ್ಯಾನೇಜ್ ಗೊತ್ತಾಗ ಮಾಡ್ಕೊತೀನಿ. ನಾಳೆ ಅವರಿಗೆ ರೆಕಾರ್ಡಿಂಗ್ ಟೈಮ್ ಕೊಡ್ತಾ ಇದ್ದೀನಿ. ಬಂದು ಮುಗಿಸು. ಇದನ್ನ ನಾನು ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಮ್ಯಾನೇಜ್ ಮಾಡ್ತಾ. ಏನಾಯ್ತು ಸಿದ್ದು? ಏನೂ ಇಲ್ಲ ಅಂತ ಹೇಳ್ಬೇಡ. ನೀನು ಹಾಡಿದ್ದ ಹಾಡು ಬರೀ ಒಂದು ಹಾಡು ಅಂತ ನನಗನ್ನಿಸ್ತಿಲ್ಲ. ಇವತ್ತಿಂದ ನೋಡ್ತಾ ಇಲ್ಲ ನಿನ್ನ. ಏನಾಯ್ತು? ರಾಘವ್ಗೆ ನಡೆದಿದ್ದೆಲ್ಲ ಹೇಳ್ದೆ. ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಾ ಇಲ್ವಾ ನಿನಗೆ? ಹಿಂದೆ ತಪ್ಪು ನಡೆದಿದೆ. ಅವತ್ತು ನಾನು ನಿನ್ ಜೊತೆ ಇದ್ದೆ. 3 ವರ್ಷ ಆಯ್ತು. ಇವತ್ತು ನಾನು ನಿನ್ ಜೊತೆನೇ ಇದ್ದೀನಿ. ನೀನು ತುಂಬಾ ಬದಲಾಗಿದೆಯಾ ಸಿದ್ದು. ಒಬ್ಬ ಮನುಷ್ಯ ಬದಲಾಗಿದ್ದಾನೆ ಅಂದಮೇಲೆ ಹಿ ಡಿಸರ್ವ್ಸ್ ಇಟ್. ನೀನೀಗ ಮೊದಲಿನ ಸಿದ್ದು ಅಲ್ಲ. ತನು ನಿನ್ನನ್ನು ಇಷ್ಟಪಟ್ಟಿದ್ದಾಳೆ ಅಂದ್ರೆ ಅವಳು ನಿನ್ನಲ್ಲಿ ಏನೋ ನೋಡಿರ್ತಾಳೆ. ನಿನ್ನ ವ್ಯಕ್ತಿತ್ವನ ಇಷ್ಟಪಟ್ಟಿದ್ದಾಳೆ. ನೀನು ಕೂಡ ಒಂದು ಕ್ಷಣ ಎಲ್ಲದನ್ನ ಮರೆತು ಅವಳನ್ನು ಇಷ್ಟಪಟ್ಟಿದೆಯಾ ಅಂದಮೇಲೆ ಅವಳಲ್ಲಿ ಏನೋ ಶಕ್ತಿ ಇದೆ ಅಂತ ಆಯ್ತಲ್ಲ ಸಿದ್ದು. ಈ ಹಿಂದೆ ಎಸ್ ಅಂತ ಹೇಳಿದ್ದಕ್ಕೆ ಅನಾಹುತ ಆಯ್ತಲ್ಲ, ಅದ್ರ ಭಯದಲ್ಲಿ ನೋ ಅಂತ ಹೇಳಿ ಬಂದಿದ್ಯಾ. ಈಗ ತನು ಚೆನ್ನಾಗಿದ್ದಾಳೆ ಅಂತ ನಿನಗನ್ಸುತ್ತ? ಏನು ಗ್ಯಾರಂಟಿ ಅವಳಿಗೆ ಏನೂ ಆಗಿಲ್ಲ ಅಂತ? ಹೋಗ್ಸಿದ್ದು ತನ್ನನ್ನು ಕರ್ಕೊಂಡ್ ಬಾ. ಇದನ್ನ ನಾನು ನಿನಗೆ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಇದಲ್ವಾ ಸಂಘರ್ಷ ಅಂದ್ರೆ? ಒಂದ್ ಮಾತಂತೂ ನಿಜ. ಅದೇ ಯಾರು ಜಾಸ್ತಿ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೋ ಅವರೇ ಎಲ್ಲ ತುಂಬಾ ಆಳದಲ್ಲಿ ಪ್ರೀತಿ ಮಾತ್ರ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ನಿಜ. ಹಾಗಾದ್ರೆ ಮತ್ತೆ ತನ್ನನ್ನು ಹುಡ್ಕೊಂಡೋದ್ರಿ ಅಲ್ವಾ? ಬುದ್ಧಿ, ಥ್ಯಾಂಕ್ ಯು. ಅಜ್ಜಿ ತಾತ ನೀವು ಕೊನೆ ಸಲ ಮನೆಗೆ ಬಂದು ಹೋದ್ರಲ್ಲ ಬುದ್ಧಿ, ಅದಾಗಿ 1-2 ವಾರದಲ್ಲೇ ಅಜ್ಜಪ್ಪ ತೀರ್ ಹೋದ್ರು. ಅದೇ ನೋವಲ್ಲಿ ಅಜ್ಜಿ ಕೂಡ ಬಹಳ ದಿವಸ ಬದುಕಲಿಲ್ಲ. ಬೇರೆ ಯಾರು ಕಾಣಿಸ್ತಲ್ಲ? ದೊಡ್ಡಣ್ಣವರು ಸಿಂಗಾಪುರಲ್ಲಿ ಬಿಸ್ನೆಸ್ ಶುರು ಮಾಡಿದ್ದಾರೆ. ಚಿಕ್ಕಮ್ಮವರು ಯಾವಾಗ್ಲೂ ಒಂದ್ ತರ ಇರೋರು. ತನು ಅಂತ ಹೆಸರಿಡದ್ ಕರೆದ್ರೇನೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಅಳಕ್ ಶುರು ಮಾಡೋರು. ಯಾವಾಗ್ಲೂ ರೂಮಲ್ಲೇ ಇರೋರು ಬುದ್ಧಿ. ಯಾಕೆ ಅಂತ ಗೊತ್ತಿಲ್ಲ. ಜಾಗ ಬದಲಾದ್ರೆ ಅವರೂ ಬದಲಾಗ್ಬೋದು ಅಂತ ಅವ್ರನ್ನ ಕರ್ಕೊಂಡು ಸಿಂಗಾಪುರಿ ಶಿಫ್ಟ್ ಆದ್ರು. ಚಿಕ್ಕಣ್ಣಂದ್ರಿಬ್ರು ಮೈಸೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಆವಾಗ ಬಂದೋಗ್ತಾರೆ ಬುದ್ಧಿ. ಅಲ್ಲಿಂದ ಅಡ್ರೆಸ್ ಏನಾದ್ರು ಕೊಟ್ಟಿದಾರ? ಅಡ್ರೆಸ್ ಯಾವುದು ಕೊಟ್ಟಿಲ್ಲ. ಆದ್ರೆ ಏನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡುವಂತ ಫೋನ್ ನಂಬರ್ ಕೊಟ್ಟಿದಾರ ಬುದ್ಧಿ. ಕೊಡ್ತೀರಾ? ಕೊಡ್ತೀನಿ ಬುದ್ಧಿ.
ಬುದ್ಧಿ ತಗೊಳ್ಳಿ ಫೋನ್ ನಂಬರ್. ಅವತ್ತು ಅವ್ರು ಕೊಟ್ಟಿದ್ದ ನಂಬರ್ಗೆ ಪ್ರತಿ ಸೆಕೆಂಡು ಪ್ರತಿ ನಿಮಿಷ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮೊದಲು ಆ ನಂಬರೇ ಸಿಗ್ತಾ ಇರಲಿಲ್ಲ. ಆಮೇಲೆ ನಾಟ್ ವ್ಯಾಲಿಡ್ ಅಂತ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಏನಿದೆ, ಈಗ ಅವಳನ್ನ ಹುಡ್ಕೊಂಡು ಸಿಂಗಾಪುರಿಗೆ ಈ ಫ್ಲೈಟ್ ಹತ್ತಿದ್ದೀನಿ ಅಷ್ಟೇ. ಅಂದ್ರೆ ನಿಮ್ ಕತೆಗೊಂದು ಕ್ಲೈಮ್ಯಾಕ್ಸ್ ಇಲ್ವಾ ಗುರುವೆ? ಯೋಚನೆ ಮಾಡ್ಬೇಡಿ, ನಿಮ್ಮ ಕತೆಗೆ ಸಿಂಗಾಪುರ್ನಲ್ಲಿ ನಾನ್ ಹ್ಯಾಪಿ ಎಂಡಿಂಗ್ ಕೊಡ್ತೀನಿ. ಇಟ್ಸ್ ಪ್ರಾಮಿಸ್. ಹೋಪ್ ಸೊ. ನಡಿ. ಸಿಂಗಾಪುರ್ನಲ್ಲಿ ಎಲ್ಲಿ ಉಳ್ಕೋತಾ ಇದೀರಾ? ಯಾವ್ದಾರು ಹೋಟ್ಲಲ್ಲಿ ರೂಮ್ ಮಾಡ್ಕೋತೀನಿ. ನೀವೊಂದು ಕೆಲಸ ಮಾಡಿ, ನನ್ನ ಜೊತೆಗೆ ನನ್ನ ಅಪಾರ್ಟ್ಮೆಂಟ್ಗೆ ಬನ್ನಿ. ನಿಮ್ಗೆ ಯಾಕೆ ತೊಂದರೆ? ಸುಮ್ಮನೆ. ತೊಂದರೆ ಏನಿಲ್ಲ ಗುರುವೆ, ಇದು ಸಿಂಗಾಪುರ್, ಯಾವ್ದೋ ಚಿಕ್ಕ ಹಳ್ಳಿ ಅಲ್ಲ. ಹುಡುಗ ತಕ್ಷಣ ಸಿಕ್ಬಿಡೋದಕ್ಕೆ ನನ್ನ ಪರಿಚಯಸ್ಥರು ತುಂಬಾ ಜನ ಇದ್ದಾರೆ. ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಎನಿಥಿಂಗ್ ಫಾರ್ ಅ ಗ್ರೇಟ್ ಲವ್ ಸ್ಟೋರಿ.